ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಎಷ್ಟೇ ಕಷ್ಟ ಬರಲಿ ಇಬ್ರು ಯಾವಾಗಲೂ ನಗ್ನಾಗ್ತಾ ಇರೋಣ, ಸರಿನಾ? ನನ್ನ ನಗು ನೋಡಿ ನೀನು ನಗ್ತಿರ್ಬೇಕು, ನಿನ್ನ ನಗು ನೋಡಿ ನಾನು ನಗ್ತಿರ್ಬೇಕು. ಈಗ ಒಂದು ಆಟ ಆಡೋಣ. ಆಟನಾ? ಆಟ ಅಂದರೆ ಆಟ ಅಲ್ಲ, ಆದರೆ ಹಾಗೆ ಅನ್ಕೋಬೋದು. ಇದು ಕಾನ್ಫಿಡೆನ್ಸ್ ಕಳ್ಕೊಂಡಾಗ ಆಡೋ ಆಟ. ಈ ಆಟ ಆಡಿದ್ರೆ ಕಾನ್ಫಿಡೆನ್ಸ್ ಬರುತ್ತಾ? ನನಗೂ ಕಾನ್ಫಿಡೆನ್ಸ್ ಇಲ್ಲದೆ ಇರುವಾಗ ನಾನು ಒಬ್ಬಳೇ ಇದನ್ನು ಆಡ್ತೀನಿ, ಆಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ಈ ಆಟನ ಹೇಗೆ ಆಡೋದು? ಕಣ್ಣು ಮುಚ್ಕೊಂಡು. ಕಣ್ಣು ಮುಚ್ಕೊಂಡ? ಹೌದು. ಹೇಗೆ ನಾನು? ಕಣ್ಣು ಮುಚ್ಕೊ ಹೇಳ್ತೀನಿ. ಓಕೆ, ಕಣ್ಣು ಮುಚ್ಕೊಂಡೆ. ಈಗೇನು ಕಾಣಿಸ್ತಿದೆ? ಬರೀ ಕತ್ಲೆ. ಈಗ ನಾನು ಹೇಳಿದಾಗೆ ಇಮ್ಯಾಜಿನ್ ಮಾಡ್ಕೋಬೇಕು, ಓಕೆನಾ? ಓಕೆ. ಈಗ ಒಂದು ದೊಡ್ಡ ಮನೆ ಇಮ್ಯಾಜಿನ್ ಮಾಡ್ಕೊ, ತುಂಬ ದೊಡ್ಡದು. ನಾವಿದ್ವಲ್ಲ ಆ ಮನೆಗಿಂತ ದೊಡ್ಡದು. ಅದರಲ್ಲಿ ತುಂಬ ರೂಮ್ಗಳಿದೆ. ಗೋಡೆ ಮೇಲೆಲ್ಲ ಒಳ್ಳೊಳ್ಳೆ ಪೇಂಟಿಂಗ್ಸ್ ಇದೆ. ಮನೆ ಮುಂದೆ ದೊಡ್ಡ ಲಾನ್ ಇದೆ. ದೊಡ್ಡ ಹಾಲು, ದೊಡ್ಡ ಬೆಡ್ರೂಮು, ದೊಡ್ಡ ಅಡುಗೆ ಮನೆ ಎಲ್ಲ ಇದೆ. ಇಮ್ಯಾಜಿನ್ ಮಾಡಿಕೊಂಡೆ. ಹೇಗಿದೆ ಆ ಮನೆ? ತುಂಬ ಚೆನ್ನಾಗಿದೆ. ಅದು ಈಗ ನಮ್ಮ ಮನೆ. ವಾವ್! ಅಲ್ಲಿ ನಾನು, ನೀನು, ನಿನ್ನಮ್ಮಂದ್ರು ಎಲ್ಲ ಇದ್ದಾರೆ. ಹೌದಾ? ಆದರೆ ಯಾರು ಕಾಣಿಸ್ತಾನೆ ಇಲ್ಲ, ಮನೆಯೆಲ್ಲ ಖಾಲಿ ಇದೆ. ಆ ಮನೆ ಮುಂದೆ ಇರೋ ಲಾನಲ್ಲಿ ಅಜ್ಜಿ ನಗ್ತಾ ಗಿಡಗಳಿಗೆ ನೀರು ಹಾಕ್ತಿದ್ದಾರೆ ನೋಡು. ಹಾ, ಈಗ ಕಾಣಿಸ್ತಿದ್ದಾರೆ. ಮನೆ ವರಾಂಡಾದಲ್ಲಿ ಒಂದು ಸುಂದರವಾದ ಉಯ್ಯಾಲೆ ಇದೆ. ಅಲ್ಲಿ ನಾನು ಉಯ್ಯಾಲೆ ತೂಗ್ತಿದ್ದೀನಿ. ಹಾ ಹಾ ಹಾ, ಹೌದು, ನೀನು ಕಾಣಿಸ್ತಿದ್ಯಾ? ಈಗ ಮನೆ ಒಳಗೆ ಮಿಕ್ಕಮ್ಮಂದ್ರೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಮೈ ತುಂಬ ಒಡವೆ, ರೇಷ್ಮೆ ಸೀರೆ ಹಾಕೊಂಡು ಖುಷಿ ಆಗಿದ್ದಾರೆ. ಈಗೆಲ್ಲರೂ ಸಂತೋಷವಾಗಿ ಊಟ ಮಾಡೋ ಟೈಮು. ನಾನು ನಿನಗೆ ತಿನ್ನಿಸ್ತಾ ಇದ್ದೀನಿ, ನೀನು ನನಗೆ ತಿನ್ನಿಸ್ತಾ ಇದೆಯಾ, ಅದನ್ನ ಮಿಕ್ಕಮ್ಮಂದ್ರೆಲ್ಲ ನೋಡ್ತಾ ಸಂತೋಷವಾಗಿದ್ದಾರೆ. ಹೌದು ಜಾನು, ನನ್ನ ಅಮ್ಮಂದಿರೆಲ್ಲ ತುಂಬ ಸಂತೋಷವಾಗಿ ನಗ್ನಗ್ತಾ ಓಡಾಡ್ತಿದ್ದಾರೆ. ನಾನು ನಿನಗೆ ಇನ್ನೊಂದು ತುತ್ತು ತಿನ್ಸಕ್ಕೆ ಹೋಗುವಾಗ ಒಂದು ಪುಟ್ಟ ಕೈ ಬಂದು ತಡೆಯುತ್ತೆ. ಅರೆ ಹೌದಲ್ಲ, ಯಾರ್ದದು? ಪುಟ್ಟಾಣಿ ಶ್ರೀನಿಧಿ ಕೈ. ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಯ್ತಾ? ಕಮ್ಮಿ ಆಯ್ತಾ? ಹೊಟ್ಟೆ ಹೋಯ್ತು. ನನಗೆ ಇವಾಗ ಫುಲ್ ಕಾನ್ಫಿಡೆನ್ಸ್ ಬಂದಿದೆ. ಆರಾಮಾಗಿ ನಿದ್ದೆ ಮಾಡ್ತೀನಿ, ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ನಾಳೆ ನನ್ನ ಕಂಪ್ನಿ ಕ್ಲೈಂಟ್ ಒಬ್ಬರು ಮೀಟ್ ಮಾಡೋಕ್ಕೆ ಕರೆದಿದ್ದಾರೆ. ನನಗೆ ಸೂಟ್ ಆಗೋ ಕೆಲಸ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ನನಗೆ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ ಜಾನು. ಆಮೇಲೆ ನಾವು ದೊಡ್ಡ ಮನೇಲಿ ಇರ್ತೀವಿ. ಅಲ್ಲಿ ನಮ್ಮ ಜೊತೆಗೆ ಪುಟಾಣಿ ಶ್ರೀ ಅಥವಾ ಪುಟಾಣಿ ಜಾನು ನಮ್ಮ ಜೊತೆ ಇರ್ತಾಳೆ. ನಾನು ಒಳ್ಳೆ ಅತ್ತೆ ಆಗಿದ್ರೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಆದರೆ ನಾನು ಕೆಟ್ಟ ಅತ್ತೆ ಆಗಿಬಿಟ್ಟೆ. ಹರಿ ಸೈನ್ ಹಾಕು ಅಂದಾಗ ನಾನು ನಿಮ್ಮನ್ನು ಯಾರನ್ನೂ ಒಂದು ಮಾತು ಕೇಳಿದೆ, ಅವನು ಹೇಳಿದ ಕಡೆ ಸೈನ್ ಹಾಕ್ಬಿಟ್ಟೆ. ನಿಮ್ಮನ್ನೆಲ್ಲ ಈ ಸ್ಥಿತಿಗೆ ತಳ್ಳಿಬಿಟ್ಟೆ. ಪ್ಲೀಸ್ ಹಾಗೆ ಹೇಳಬೇಡಿ ಅಮ್ಮ. ನೀವು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ನಾನು ಮದುವೆ ಆಗಿ ಬಂದಾಗ ನಿಮ್ಮ ಮನೆ ಪದ್ಧತಿ ಹೇಗಿರುತ್ತೋ ಅಂತ ಹೆದರ್ಕೊಂಡಿದ್ದೆ. ಆದರೆ ನೀವು ಒಂದೇ ಒಂದಿನ ಅತ್ತೆ ಥರ ಗದರ್ದೆ ಎಲ್ಲ ಪದ್ಧತಿಗಳನ್ನು ಹೆತ್ತಮ್ಮನ ಥರ ಹೇಳ್ಕೊಟ್ರಿ. ಕಟ್ಕೊಂಡಿರೋ ಗಂಡ ನನ್ನನ್ನು ಬಿಟ್ಟು ಹೋದಾಗ ನೀವು ನನ್ನನ್ನು ತವ್ರ ಮನೆಗೆ ಹೋಗ್ದ ಹಾಗೆ ನೋಡ್ಕೊಂಡ್ರಿ. ತಾಯಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ್ರಿ. ಅಮ್ಮ, ಇದರಲ್ಲಿ ನೀವು ಯಾವ ತಪ್ಪು ಇಲ್ಲ. ಹರಿ ನಿಮಗೆ ಮೋಸ ಮಾಡಿರೋದು. ನೀವು ಯಾಕೆ ಬೇಜಾರು ಮಾಡ್ಕೋತಿದ್ದೀರಿ? ನೀವು ಯಾವತ್ತಿದ್ರೂ ನಮಗಮ್ಮನೇ. ಈಗ ಸ್ವಲ್ಪ ಮಲಗೋ ಪ್ರಯತ್ನ ಮಾಡಿ, ಸ್ವಲ್ಪ ನಿದ್ದೆ ಬರುತ್ತೆ.
ಯಾಕೆ ಬೇಬಿ ಏನಾಯ್ತೆ? ನನಗೆ ತುಂಬ ಹಸು ಆಗ್ತಾ ಇದೆ, ಊಟನೇ ಸರಿ ಹೋಗ್ಲಿಲ್ಲ. ನಾಳೆವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಏನಾಯ್ತಕ್ಕ? ತುಂಬ ಚಳಿ ಆಗ್ತಿದೆ ಬಸ್ಸು. ಸ್ವಲ್ಪ ಹತ್ರ ಬಾ. ಜಾನ್ವಿ ಮಗಳೇ, ಏನಾಯ್ತು ಮಗಳೇ? ಏನಾಯ್ತಪ್ಪ? ಒಂಥರ ಕೆಟ್ಟ ಕನಸು ಬಿತ್ತು ಕಣ. ಜಾನ್ವಿ ಬಿಕ್ಕಡಿಸಿ ಅಳ್ತಾ ಇದ್ದಾಳೆ. ಅಳಿಯಂದ್ರೆ ಎಷ್ಟೇ ಸಮಾಧಾನ ಮಾಡಿದ್ರು ಅವಳ ನಾನು ನಿಲ್ಲಿಸ್ತಾನೆ ಇಲ್ಲ ಕಣ. ಜಾನ್ವಿ ಏನೋ ತೊಂದ್ರೆಲಿದ್ದಾಳೆ ಅನ್ಸುತ್ತೆ. ನೀವು ಸುಮ್ಮನೆ ಗಾಬರಿ ಆಗ್ತಿದ್ದೀರಪ್ಪ. ನಾನು ಬೆಳಿಗ್ಗೆನೆ ಹೇಳಿಲ್ವಾ ಇಬ್ರು ಸಂತೋಷವಾಗಿ ಆರಾಮಾಗಿ ಮಾತಾಡಿದ್ರು ನಾನು ಫೋನ್ ಮಾಡಿದಾಗ ಅಂತ. ಅವ್ರ ಅತ್ತೆ ಅಂದ್ರೆ ಇವರಿಬ್ರು ಆರಾಮಾಗಿರ್ಲಿ ಅಂದ್ಬಿಟ್ಟು ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ. ನೀವು ಸಂಜೆ ಫೋನಲ್ಲಿ ಮಾತಾಡಿದ್ರಲ್ಲಪ್ಪ. ಆದ್ರೂ ಯಾಕೋ ಮನ್ಸಿಗೆ ತಳಮಳ ಕಣ. ನನ್ನ ಮಗಳಿಗೊಂದು ಫೋನ್ ಮಾಡ್ಕೊಡ. ಏನಾಯ್ತಾ? ಒಂದು ನಿಮಿಷಪ್ಪ. ಏನಾಯ್ತಾ ರವಿ? ಮೊದಲು ಫೋನ್ ರಿಂಗ್ ಆಯಿತು, ಈಗ ಸ್ವಿಚ್ ಆಫ್ ಅಂತ ಬರ್ತಿದೆ. ನೋಡ್ದ್ಯಾ, ನಾನು ಹೇಳಿಲ್ವಾ ಅವಳು ಯಾವುದೋ ತೊಂದರೆಲಿದ್ದಾಳೆ, ನಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ. ಯಾಕಪ್ಪ ನೀವು ಯಾವಾಗಲೂ ತೊಂದರೆಲಿದ್ದಾಳೆ ಅನ್ಕೋತೀರಾ? ಮಧ್ಯರಾತ್ರಿ ಅಪ್ಪ ನೆಮ್ಮದಿಯಾಗಿ ಮಲ್ಕೊಂಡಿರ್ತಾಳೆ. ಹೇಗೂ ಈಗ ಯಾವುದು ಪ್ರಾಬ್ಲಮ್ ಇಲ್ಲ ಅಪ್ಪ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ. ಆರಾಮಾಗಿ ಮಲ್ಕೊಂಡಿರ್ತಾಳಪ್ಪ ಮಧ್ಯರಾತ್ರಿಲಿ. ಅಕ್ಕಂಗೆ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಾಗಿದೆ ಅಪ್ಪ? ಈಗ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಜಾನ್ವಿ ಬೆನ್ನಿಂದ ಏನೋ ಸಂಚು ನಡೀತಾ ಇದೆ. ಅಪ್ಪ ನಿಮಗೆ ಜ್ವರ ಬಂದಿರೋದಕ್ಕೆ ಏನೇನೋ ಕಲ್ಪಿಸ್ಕೊತಾ ಇದ್ದೀರಾ. ಆ ಥರ ಎಲ್ಲ ಏನೂ ಇಲ್ಲ. ಅಕ್ಕ ಬಾವ ತುಂಬ ಚೆನ್ನಾಗಿದ್ದಾರೆ. ಆದರೆ ನನ್ನ ಮನಸ್ಸಿಗೆ ಆ ಥರ ಅನ್ನಿಸ್ತಾ ಇಲ್ಲ ಕಣೋ. ನಿಮ್ಮಮ್ಮ ಇದ್ದಕ್ಕಿದ್ದಾಗೆ ಊರಿಂದ ಬಂದ ಮೇಲೆ ಆ ಚೆನ್ಕೇಶ್ವನು ಅವಳು ಏನೋ ಗುಸು ಅಂತ ಮಾತಾಡ್ತಾ ಇರ್ತಾರೆ. ಹೌದಾ? ನಿಮ್ಮಮ್ಮ ರಾತ್ರಿ ಯಾರ ಹತ್ರನೋ ಜಾನ್ವಿ ವಿಷಯನ ಮಾತಾಡ್ತಾ ಇದ್ಲು. ಜೋರಾಗಿ ನಗ್ತಾ ಇದ್ಲು. ಮದನ್ ಜೊತೆ ಮಾತಾಡ್ತಿದ್ಲೋ ಏನೋ ಅಂತ ನನಗೆ ಅನುಮಾನ ಕಣೋ ರವಿ. ಮದನ್ ಜೊತೆನಾ? ಚಾನ್ಸೇ ಇಲ್ಲ ಬಿಡಿ. ಇನ್ನೇನಿದೆ ಅವನ ಹತ್ರ ಮಾತಾಡುವಂಥದ್ದು? ಆ ಮದನ್ ವಿಸರ್ಜಂತು. ನಿಮ್ಮ ಅಕ್ಕನ ಮದುವೆ ಆಗಲಿಲ್ಲ ಅನ್ನೋ ಕೋಪಕ್ಕೆ ಅವಳಿಗೇನಾದ್ರೂ ತೊಂದರೆ ಮಾಡಬೇಕು ಅಂತ ಸದಾ ಯೋಚನೆ ಮಾಡ್ತಾ ಇರ್ತಾನೆ. ನೀಚ. ಇನ್ನು ಆ ಮದನ್ನು ಏನು ಮಾಡ್ಕೊಳಕ್ಕಾಗಲ್ಲ ಅಪ್ಪ. ಅದು ಅಲ್ಲದೆ ಜೊತೆಗೀಗ ಹರಿಯವ್ರು ಬೇರೆ ಇದ್ದಾರೆ. ಸಿಕ್ಕಾಪಟ್ಟೆ ಕದಾರಪ್ಪ ಅವರು. ರವಿ, ಯಾವುದಕ್ಕೂ ಒಂದ್ಸಲ ನಿಮ್ಮ ಅಕ್ಕನೂ ಭಾವನ ಮಾತಾಡ್ಸ್ಕೊ ಬಂದ್ಬಿಡು. ಮಧ್ಯರಾತ್ರಿ ಅಪ್ಪ, ಈಗ ಹೋಗಿ ಮಾತಾಡ್ಸ್ಕೊಂಬಂದ್ರೆ ಚೆನ್ನಾಗಿರುತ್ತಾ? ಒಂದು ಕೆಲಸ ಮಾಡ್ತೀನಿ, ಬೆಳಿಗ್ಗೆನೆ ಹೋಗಿ ಮಾತಾಡ್ಸ್ಕೊಂಬರ್ತೀನಿ, ಆಯ್ತಾ? ಸಾಧ್ಯವಾದರೆ ಮನೆಗೂ ಬಂದು ಹೋಗಿ ಅಂತ ಹೇಳ್ತೀನಿ, ಆಯ್ತಾ? ಈಗ ನೀವು ಮಲ್ಕೊಳ್ಳಿ.
ದೇವ್ರೆ, ನನ್ನ ಮಗಳು ಅಳಿಯಂದ್ರಿಗೆ ಯಾವುದೇ ತೊಂದರೆ ಆಗದೆ ಇರೋ ಥರ ನೋಡ್ಕೊಳಪ್ಪ. ನಿನ್ನ ಮಗಳ ಗಂಡನ ಕುಟುಂಬ ಎಲ್ಲಿದ್ದಾರೆ ಗೊತ್ತಾ? ಎಲ್ಲಿ? ಎಲ್ರು ದೇವ್ರ ಪಾದ ಸೇರ್ಕೊಂಡ್ಬಿಟ್ರು. ಅಯ್ಯೋ ಕೇಶಿ, ಅಂದ್ರೆ ಎಲ್ರು ರೈಲಿಗೆ ತಲೆ ಕೊಟ್ಬಿಟ್ರ, ಇಲ್ಲ ಬಾವಿನೋ ನದಿನೋ ನೋಡ್ಕೊಂಡು ಹಾರಿ ಎಲ್ಲ ಕೈಲಾಸ ಸೇರ್ಬಿಟ್ರ? ಸತ್ರು ಅಂತ ನಾನೆಲ್ಲ ಹೇಳಿದೆ? ಅಯ್ಯೋ ನೀವ್ ತಾನೇ ಈಗ ಹೇಳಿದ್ರಲ್ರಿ ದೇವ್ರ ಪಾದ ಸೇರಿದ್ರು ಅಂತ. ಅದೇನ ಕೇಶಿ? ಸ್ವಲ್ಪ ಗಿರೆ, ನೀವು ಅಷ್ಟೇ ಸರ್, ಪೂರ್ತಿ ಹೇಳೋದಿಲ್ಲ, ಅರ್ಧಂಬರ್ಧ ಹೇಳ್ತೀರಿ, ಮತ್ತೆ ಅವಳು ಪೆದ್ದಿ ಬಿಡಿಸಿ ಹೇಳಿ. ದೇವ್ರ ಪಾದ ಸೇರಿದ್ರು ಅಂದ್ರೆ ಸಂಸಾರ ಸಮೇತ ದೇವಸ್ಥಾನದಲ್ಲಿದ್ದಾರೆ ಅಂತ ಅರ್ಥ. ನೀನ್ ಸತ್ತೋದ್ರು ಅನ್ಕೊಂಡ್ಬಿಟ್ರೆ? ಹೌದಾ, ನಾನ್ ಪೂರ್ತಿ ಖುಷಿಯಾಗಿ ಸ್ವೀಟ್ ತರ್ಸೋಣ ಅಂತಿದ್ದೆ. ದುಡ್ಡಿದೆಯಾ? ಇವರಿದಾರಲ್ಲ, ಸ್ವೀಟ್ ಕೊಡೋ ಟೈಮ್ ಬಂದೇ ಬರುತ್ತೆ ಸುನಂದಮ್ಮ. ಆದ್ರೆ ಈಗ ನಿನ್ನಿಂದ ಒಂದು ದೊಡ್ಡ ಹೆಲ್ಪ್ ಆಗ್ಬೇಕು. ಏನು? ಈಗ ಜಾನ್ವಿ ಶ್ರೀ ಅವನ ಅಮ್ಮಂದ್ರಿಗೆ ನೆಲೆ ಇಲ್ಲ, ವಿಲಿ ವಿಲಿ ಅಂತ ಒದ್ದಾಡ್ತಾ ಇದ್ದಾರೆ. ಸೊಸೆ ತವ್ರ ಮನೆ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಬರಬಹುದು. ಆಗೇನಾದರೂ ಬಂದರೆ ನಾನಂತೂ ಖಂಡಿತ ಒಳಗೆ ಸೇರ್ಸಲ್ಲ. ಗುಡ್, ವೆರಿ ಗುಡ್. ಐ ಲೈಕ್ ಇಟ್. ಸ್ವಂತ ಮಗಳ ಕುಟುಂಬ ಮನೆ ಹತ್ರ ಬಂದು ಆಶ್ರಯ ಕೇಳಿದ್ರೆ ಇಲ್ಲ ಅಂತೀಯ? ಹಾ ಹೌದು, ಸಂಬಂಧದಲ್ಲಿ ಮಗಳು ಅಳಿಯ ಬೀಗ್ರು ಅವ್ರಾಗವ್ರೆ ಮನೆಯವ್ರಿಗೂ ಬಂದು ನಾವ್ ಇರ್ತೀವಿ ಅಂದ್ರೆ ನಾವು ಹೇಗಿಲ್ಲ ಅನ್ನಕ್ಕಾಗತ್ತೆ? ಇದೇನು ಸುನಂದಮ್ಮ, ಈಗ ತಾನೇ ಅವ್ರನ್ನ ಮನೆ ಒಳಗೆ ಸೇರ್ಸಲ್ಲ ಅಂದೆ. ಹೇಳ್ದಾಗೆ ಮಾಡಕ್ಕಾಗತ್ತಾ? ಸ್ವಂತ ಮಗಳು ಅಳಿಯ ಅವ್ರು ಬಂದು ಆಶ್ರಯ ಕೊಡಿ ಅಂದಾಗ ಇಲ್ಲ ಅನ್ನಕ್ಕಾಗತ್ತಾ? ಒಂದ್ ವೇಳೆ ಇಲ್ಲ ಅನ್ಬೇಕು ಅನ್ನೋದಾದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಆಗತ್ತೆ. ಎಷ್ಟಾಗುತ್ತೆ ಸುನಂದು? ಅವರೇ ಕೊಡ್ತಾರೆ. ಏನ್ರಿ ಸುನಂದಮ್ಮ ಇದು? ನಿಮ್ಮ ಮನೆ ರೇಷನ್ ಉಳ್ಸಕ್ ನೋಡಿದ್ರೆ ನನ್ನ ಹತ್ರನೇ ದುಡ್ಡು ಪೀಕಕ್ ನೋಡ್ತೀರಿ? ನೋಡ್ರಿ ಮದನ್ ಅವರೇ, ಸಿನಿಮಾಗಳು ಥಿಯೇಟ್ರಲ್ಲಿ ಓಡ್ತಿರುವಾಗ್ಲೇ ಟಿವಿಯಲ್ಲೂ ಬರುತ್ತೆ. ಟಿವಿಯಲ್ಲಿ ನಾವೇನ್ ದುಡ್ಡು ಕೊಟ್ಟು ನೋಡ್ತೀವಾ? ಥಿಯೇಟರ್ ಆದ್ರೆ ದುಡ್ಡು ಕೊಡ್ಬೇಕಾಗತ್ತೆ. ಹಾಗೆ ಇದು ಅವ್ರಾಗೆ ಬಂದಿದ್ರೆ ಖಂಡಿತ ನಾವು ಮನೆ ಒಳಗೆ ಸೇರಿಸ್ಕೊತಾ ಇರ್ಲಿಲ್ಲ. ಈಗ ನೀವಾಗೆ ಕೇಳ್ತಾ ಇದ್ದೀರಾ, ಅದಕ್ಕೆಲ್ಲ ಚಾರ್ಜ್ ಆಗುತ್ತಪ್ಪ. ಪರವಾಗಿಲ್ಲ ಕಣೆ ಸುನಂದು, ಭಾರಿ ವ್ಯವಸ್ಥೆ ಆಗ್ಬಿಟ್ಟೆ. ಹಣಕಾಸು ಸಚಿವೆ ಮಾಡ್ಬೋದು. ಇರೋ, ನಾನು ಫಸ್ಟ್ ಮುಖ್ಯಮಂತ್ರಿ ಆಗ್ತೀನಿ. ಪಾರ್ಟಿ ಬಂತಲ್ಲ. ಜಾನ್ವಿ ಶ್ರೀನಿಧಿ ಅಂಡ್ ಗ್ರೂಪ್ ಅವ್ರೇನಾದ್ರೂ ನಿಮ್ಮ ಮನೆ ಬಾಗಿಲು ಬಂದ್ರೆ ಅವ್ರನ್ನ ಒಳಗೆ ಸೇರಿಸಬಾರ್ದು. ಇಲ್ಲಪ್ಪ, ಖಂಡಿತ ಸೇರ್ಸಲ್ಲ. ನಿಮ್ಮ ಆಣೆಗೂ ಸೇರ್ಸಲ್ಲ. ಬೋರ್ ತಲೆ ಹಣೆಗೂ ಸೇರ್ಸಲ್ಲ. ಎಲ್ಲ ಆಯ್ತಲ್ಲ, ಯಾವಾಗ ಗುಂಡ್ ಪಾರ್ಟಿ ನಾನೇ ಕೊಡಿಸ್ತೀನಿ. ಈ ಸರಿ ಗುಂಡಿನ ಪಾರ್ಟಿ ಇಲ್ಲ, ಪೊಂಗಲ್ ಪಾರ್ಟಿ. ಆಲ್ ಆರ್ ಇನ್ವೈಟೆಡ್. ಸರ್ವರಿಗೂ ಸ್ವಾಗತ. ಪೊಂಗಲ್ ಪಾರ್ಟಿ? ಪೊಂಗಲ್ಲ? ಏನಾಯ್ತತ್ತೆ? ಅತ್ತೆ ಸ್ವಲ್ಪ ತಲೆ ತಿರುಗದಂಗಾಯ್ತು. ಅಯ್ಯೋ, ಹಾಗಾದ್ರೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಅನ್ಸತ್ತಮ್ಮ. ರಾತ್ರಿ BP ಮಾತ್ರೆ ತಗೊಳ್ಳಿ ಅಂತ 2 ಸಲ ಹೇಳಿದೆ. ನೀವು ಯಾಕತ್ತೆ ತಗೊಳ್ಳಿಲ್ಲ? ಬೇಕು ಅಂತಾನೆ ತಗೊಳ್ಳಿಲ್ಲ. ಯಾಕಮ್ಮ? ಹೊತ್ತೊತ್ತಿಗೆ ಮಾತ್ರೆ ತಗೊಂಡು ನಾನೇನ್ ಮಾಡ್ಲಿ? ಅತ್ತೆ, ಚೆನ್ನಾಗಿರ್ಬೇಕು ಅಂದ್ರೆ ಮಾತ್ರೆ ತಗೋಬೇಕಲ್ವಾ ಅತ್ತೆ? ನಾನು ಬದುಕಿ ಏನ್ ಸಾಧಿಸೋದಿದೆ? ಬೇರೆ ಒಂದು ಕಂಪನಿ ಶುರು ಮಾಡೋಣ ಅಂದ್ರೆ ಕೈಯಲ್ಲೊಂದು ರೂಪಾಯಿ ಇಲ್ಲ. ಯೋಚನೆ ಮಾಡಬೇಡಿ ಅತ್ತೆ, ನನ್ನ ಶ್ರೀಗೆ ಆದಷ್ಟು ಬೇಗ ಕೆಲಸ ಸಿಗುತ್ತೆ. ಹೌದತ್ತೆ. ಒಂದು ಕಂಪನಿ ಯಜಮಾನ ಆಗಿದ್ದೋನು ಕೆಲಸ ಹುಡುಕಿ ಎಲ್ಲ ಕಡೆ ಅಲಿತಾ ಇದ್ದಾರೆ. ಎಲ್ಲ ನಾನು ಮಾಡಿದ ತಪ್ಪಿನಿಂದ ಯಾಕೆ ಬದುಕ್ಬೇಕು ಹೇಳು? ನಮಗೋಸ್ಕರ ಬದುಕ್ಬೇಕು ನೀವು. ಪಾಪ, ನೀನು ಅದನ್ನೇ ಹೇಳ್ತಾ ಇದ್ದೀಯ. ಇಷ್ಟು ದಿನ ನಾನು ಸಾಧನೆ ನೆನೆಸ್ಕೊಂಡು ಸಂತೋಷ ಪಡ್ತಾ ಇದ್ದೆ. ಈ ವಯಸ್ಸಿನಲ್ಲಿ ನನ್ನಷ್ಟು ಸಾಧನೆ ಮಾಡಿದವರು
ನನ್ನಷ್ಟು ಎತ್ತರಕ್ಕೆ ಹೋದವರು ಯಾರೂ ಇಲ್ಲ ಈ ಊರಲ್ಲಿ ಅಂತ ನಾನು ಅಹಂಕಾರ ಪಡ್ತಿದ್ದೆ. ಆದ್ರೆ ನನ್ನ ಹೆತ್ತ ಮಗನೇ ನನ್ನ ಅಹಂಕಾರನೆಲ್ಲ ಒಂದೇ ಏಟಿಗೆ ಪುಡಿ ಪುಡಿ ಮಾಡಿಬಿಟ್ಟ. ಇಷ್ಟು ವರ್ಷ ನನ್ನ ಹತ್ರ ದುಡ್ಡಿತ್ತು, ಹೆಸರಿತ್ತು, ಕಂಪನಿ ಇತ್ತು ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ಆದ್ರೆ ಈಗ ನಾನು ಬೀದಿಗೆ ಬಂದಿದ್ದೀವಿ. ನನ್ನ ಗಂಡ ಮಗು ಆಕ್ಸಿಡೆಂಟಲ್ಲಿ ಸತ್ತು ಹೋದಾಗ ನಾನು ನಿಮ್ಮ ಹಾಗೆ ಯೋಚನೆ ಮಾಡ್ತಿದ್ದೆ. ಆದರೆ ನಾನು ನಿಮ್ಮನ್ನು ನೋಡಿ ಧೈರ್ಯ ಕಲಿತೆ ಇದ್ದೆ. ನೀವು ಹೀಗೆ ಧೈರ್ಯಗಿಟ್ರೆ ಹೇಗೆ? ನೀವು ಯಾವತ್ತಿದ್ರೂ ನಮ್ಮ ಯಜಮಾನಿನೇ. ನಾವು ಅರಮನೆಯಲ್ಲಿರಲಿ, ಬೀದಿಲಿರಲಿ, ನೀವೇ ನಮಗೆಲ್ಲ. ಜಾನು, ನಾನು ಹೋಗಿ ಎಲ್ರಿಗೂ ತಿಂಡಿ ತರ್ತೇನೆ. ಪಾಪ ನಿನ್ನೆ ರಾತ್ರಿ ಯಾರೂ ಸರಿಯಾಗಿ ಏನೂ ತಿಂದಿಲ್ಲ. ಶ್ರೀ, ನಿನ್ನ ಹತ್ರ ದುಡ್ಡು ಎಷ್ಟಿದೆ? ಯಾಕೆ? ಬೇಬಿ ಅತ್ತೆಗೆ ಒಳ್ಳೆ ಹೋಟ್ಲಿಂದ ತಿಂಡಿ ತೊಗೊಂಡು ಬಾ. ನೆನ್ನೆ ರಾತ್ರಿ ಊಟದಲ್ಲಿ ಕಾಕ್ರೋಚ್ ಸಿಕ್ಕಿ ಅವ್ರು ತುಂಬ ಅಪ್ಸೆಟ್ ಆಗಿದ್ರು. ನಾನೀಗ ಒಳ್ಳೆ ಹೋಟೆಲಿಂದ ತಿಂಡಿ ತಂದರೆ ಮಧ್ಯಾಹ್ನದ ಊಟಕ್ಕೆ ದುಡ್ಡು ಸಾಲಲ್ಲ ಅನಿಸುತ್ತೆ. ಮತ್ತೇನು ಮಾಡೋದು? ಒಂದು ಕೆಲಸ ಮಾಡು ಶ್ರೀ, ನನಗೆ ತಿಂಡಿ ತರಬೇಕಾಗಿರೋ ದುಡ್ಡನ್ನು ಸೇರಿಸಿ ಅವರಿಗೆ ಒಳ್ಳೆ ತಿಂಡಿ ತೊಗೊಂಡು ಬಾ. ಮತ್ತು ನಿಂಗೇನು ಬೇಡವಾ ಜಾನು? ಮಧ್ಯಾಹ್ನ ಊಟ ಮಾಡ್ತೀನಿ, ಅಲ್ಲಿ ತನಕ ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀನು ಉಪವಾಸ ಇರೋದು ಬೇಡ ಜಾನು. ಬೇಬಿ ಮಾಮ್ಗೆ ಒಳ್ಳೆ ಹೋಟೆಲಿಂದನೇ ಏನಾದರೂ ತರ್ತೇನೆ. ಮತ್ತೆ ಮಧ್ಯಾಹ್ನಕ್ಕೆ ದುಡ್ಡು ಕಮ್ಮಿ ಆಗುತ್ತೆ ಅಂತ ಹೇಳಿದೆಯಲ್ಲ ಶ್ರೀ? ನೋಡೋಣ, ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಆಯಿತು. ಬೇರೆ ವ್ಯವಸ್ಥೆ ಅಂದರೆ ಏನು ಮಾಡ್ತೀಯ ಶ್ರೀ? ಗೊತ್ತಿಲ್ಲ. ಹಲೋ ರವಿ, ಜಾನ್ವಿ ಮನೇಲಿದೆಯಾ? ಜಾನ್ವಿ ಹುಷಾರಾಗಿದ್ದಾಳ? ಅಳಿ ಅಂದ್ರು ಯಾವ ತೊಂದರೆಗೂ ಸಿಗಾಕೊಂಡಿರತ್ತಾನೆ. ಫೋನ್ ಕೊಡಿಲ್ಲ, ಅವಳ ಹತ್ರ ಮಾತಾಡ್ತೀನಿ. ಅಪ್ಪ, ತಕ್ಷಣ ರಾಮನ್ ದೇವಸ್ಥಾನದ ಹತ್ರ ಬನ್ನಿಪ್ಪ. ಯಾಕೋ ರವಿ, ಏನು ವಿಷಯ? ಅಕ್ಕ ಬಾಬಾ ಯಾರು ಮನೇಲಿಲ್ಲಪ್ಪ. ಮನೇಲಿಲ್ಲ ಅಂದ್ರೆ ಎಲ್ಲೋಗಿದ್ದಾರೆ? ಅವ್ರನ್ನ ಆ ಮನೆಯಿಂದ ಹೊರಗೆ ಹಾಕಿದ್ದಾನಪ್ಪ. ಮನೆಯಿಂದ ಹೊರಗಾಕಿದಾರ? ಯಾರು? ಹರಿಪ್ರಸಾದ್ ಅವರು. ಅಯ್ಯೋ ದೇವ್ರೆ, ಈಗ ಏನು ಮಾಡೋದು? ನೀವು ತಕ್ಷಣ ರಾಮನ್ ದೇವಸ್ಥಾನದ ಹತ್ರ ಬನ್ನಿಪ್ಪ, ಎಲ್ಲ ಅಲ್ಲಿದ್ದಾರಂತೆ. ಸರಿನಪ್ಪ. ಶ್ರೀ, ಎಲ್ಲಿ ಹೋಗ್ತಾ ಇದೆಯಾ? ತಿಂಡಿ ತರೋಕೆ. ನೀನೇನು ತಿಂಡಿ ತರೋದು ಬೇಡ. ಬೇಬಿ ಅತ್ತೆ, ನೀವೇನೋ ಯೋಚನೆ ಮಾಡಿಬಿಡಿ. ಶ್ರೀ ನೆನ್ನೆ ಥರ ಫುಟ್ಪಾತ್ ಗಾಡಿಯಿಂದ ಊಟ ತರಲ್ಲ, ಒಳ್ಳೆ ಕಡೆಯಿಂದನೇ ತಿಂಡಿ ತರ್ತಾನೆ ಅಲ್ವಾ ಶ್ರೀ? ಹೌದು ಮಾಮ್. ಅಯ್ಯೋ, ನಾನು ಆ ರೀತಿ ಎಲ್ಲ ಹೇಳಿದ್ದು. ಪುರೋಹಿತರು ಹೇಳಿದ್ರು ಯಾರೋ ಪ್ರಸಾದ ಹಂಚಿದ್ದಾರಂತೆ, ನೀವು ನಿಮ್ಮ ಕುಟುಂಬ ಹೋಗಿ ತಗೊಳ್ಳಿ ಅಂತ ಹೇಳಿದ್ರು. ಅದೇ ನಾನು ಹೇಳಕ್ಕೆ ಬಂದೆ ಅಷ್ಟೇ. ನನಗಂತೂ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ಪ್ರಸಾದ ಖಾಲಿ ಆಗಿಬಿಟ್ರೆ ಕಷ್ಟ. ಬನ್ನಿ ಬೇಗ ಹೋಗೋಣ, ಪ್ಲೀಸ್ ಬನ್ನಿ ಹೋಗೋಣ.
ಹಾಂ ಸರಿಯಾಗಿ ನಿಂತ್ಕೊಳ್ರಿ ಲೈನಲ್ಲೇ. ಏನು ಇಲ್ಲಿ ನೋಡ್ತಾ ಇದ್ದೀರಾ? ಸರಿ ನಿಂತ್ಕೊಳ್ಳಿ. ಏನ್ರಿ ನೋಡ್ತಾ ಇದ್ದೀರಾ? ನಿಂತ್ಕೊಳ್ರಿ ಸರಿಯಾಗಿ ಲೈನಲ್ಲೇ. ನಡೆಯೇ ಮುಂದೆ ಪ್ರಸಾದ ಖಾಲಿ ಆಗೋಗುತ್ತೆ.